ತಂದಿಲ್ಲ ಇವರು ಅಲ್ವಾ? ಇದು ಪ್ರಶ್ನೆ ಆಗಿದೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರವನ್ನು ನಾವು ಬೆಂಬಲಿಸಬೇಕಾಗಿದೆ. ಇವತ್ತು ಸಿದ್ದರಾಮಯ್ಯನಂತವರು, ಎಚ್ ಸಿ ಮಹದೇವ್ ಅಂತವರು, ಸತೀಶ್ ಜಾರಕಿಹೊಳಿ ಅಂತವರು ಅನೇಕ ಎಲ್ಲ ಜಾತ್ಯತೀತವಾಗಿದ್ದಾರೆ. ಅಲ್ಲಿ ಒಂದು ಚಿಂತನೆ ಕಾನ್ಸೆಪ್ಟ್ ಕೂಡ ಎಲ್ಲ ಇದೆ. ಹಾಗಾಗಿ ಹರಿಪ್ರಸಾದ್ ಅಂತವರು ಇವತ್ತೆಲ್ಲ ಇದೆ. ಇವತ್ತು ದೇಶದಲ್ಲಿ ಅವರು ನೋಡಿ, ನಮ್ಮ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲನ್ನು ಜೈಲಿಗೆ ಹಾಕ್ತಾರೆ. ಇವತ್ತು ಬಾಂಡ್ ವ್ಯವಸ್ಥೆ ಏನು, ಚುನಾವಣೆ ಬಾಂಡಿನ ವ್ಯವಸ್ಥೆಯಲ್ಲಿ ಯಾರು ಜೈಲಿಗೆ ಹೋಗಬೇಕು? ಯಾರು ಹೋಗಬೇಕಾಗಿತ್ತು? ಈ ಸರ್ಕಾರದ ಕೇಂದ್ರ ಸರ್ಕಾರದಲ್ಲಿ ನಡೆಸ್ತಕ್ಕಂಥ ಪ್ರಧಾನಿಯವರು ಇವತ್ತು ಜೈಲಿಗೆ ಹೋಗಬೇಕಾಗಿತ್ತು. ಆದರೆ ನರೇಂದ್ರ ಮೋದಿ ಅವರನ್ನು ನಮ್ಮ ಕೇಜ್ರಿವಾಲ್ ಅವರಂಥವ್ರನ್ನ ಜೈಲಿಗೆ ಹಾಕಿ ಇಡ್ತಾರೆ ಅಂತ ಹೇಳಿದ್ರೆ IT ದಾಳಿಯನ್ನು ಮಾಡಿಸ್ತಾರೆ ಎಲ್ಲರ ಹತ್ರ. ಯಾರು ಕೂಡ ಪಕ್ಷವನ್ನೇ ಬಿಡಬಾರ್ದು ಅಂತ ಹೇಳಿದ್ರು. ಎಲೆಕ್ಟ್ರಲ್ ಬಾಂಡ್ ಮಾಡಿದ ಮೋದಿ ಅವರು ಇವತ್ತು ಏನು ಎಲೆಕ್ಷನ್ ಬಾಂಡ್ ಇದೆ, ಈ ಬಾಂಡಿನ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ, ನೀವು ಹಗರಣ ಮಾಡಿದ್ದೀರಿ, ನೀವು ಇದು ತಪ್ಪು ಮಾಡಿದ್ದೀರಿ, ನೀವು ಇದಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ಇವತ್ತು ಯಾರು ಜೈಲಿಗೆ ಹೋಗಬೇಕಾಗಿತ್ತು? ಯಾರು? ಕೇಜ್ರಿವಾಲ್ ಅಲ್ಲ ಜೈಲಿಗೆ ಹೋಗೋದು, ನರೇಂದ್ರ ಮೋದಿ ಅಂತವರು ಜೈಲಿಗೆ ಕಳಿಸ್ಬೇಕಾಗಿತ್ತು. ಇವತ್ತು ಕಾನೂನು ಮುಚ್ಚಿಟ್ಟಿದ್ರು. ಇವತ್ತು ಸಂವಿಧಾನವನ್ನು ಗಾಳಿಗೆ ತೂರಿ ಇವತ್ತು ಏನೋ ಅವರು ಸರ್ಕಾರ ನಡೆಸ್ತಾ ಇದೆ ಇವತ್ತು. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಸಂವಿಧಾನದ ಅನೇಕ ಅಂಶಗಳನ್ನು ತಿದ್ದಾಕಿದ್ದಾರೆ, ಬದಲಾವಣೆ ಮಾಡಿದ್ದಾರೆ, ಇನ್ನೂ ಕೂಡ ಬದಲಾವಣೆ ಮಾಡ್ತಾರೆ. ನಾವು ಯಾವ ಕಾರಣಕ್ಕೂ ಬಿಡೋಲ್ಲ. ಅದು ಬೆಂಕಿ ಇದ್ದಂಗೆ ಸಂವಿಧಾನವನ್ನು ಮುಟ್ಟಿದ್ರೆ ಎಲ್ಲ ಸುಟ್ಟೇ ಹೋಗ್ಬಿಡ್ತಾರೆ ಅವರು, ಯಾರು ಉಳಿಯಲ್ಲ. ಹಾಗಾಗಿ ಮೈಸೂರಲ್ಲಿ ನಿನ್ನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರು ಕೋಮುವಾದಿಗಳು, ಜಾತಿವಾದಿಗಳು, ಜಾತಿಯನ್ನು ಒಡೆದು ಆಳ್ತಕ್ಕಂಥ ಈ BJP ಇದೆ, ನಾವು ಖಂಡಿತವಾಗಿ ಸೋಲಿಸ್ತೇವೆ. ಜನನೂ ಕೂಡ ಅದಕ್ಕೆ ಬದ್ಧರಾಗಿದ್ದಾರೆ. 400 ಸೀಟು ಕೊಡಿ, ನಾವು ಸಂವಿಧಾನವನ್ನು ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ. 400 ಸೀಟು ಕೊಡಿ, ಸಂವಿಧಾನವನ್ನು ಚೇಂಜ್ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ಈಗಾಗಲೇ ಕೂಗಿದ್ದಿದೆ. ಅದಕ್ಕೋಸ್ಕರ ನಮ್ಮ ಸಂವಿಧಾನವನ್ನು ಉಳಿಸಿ ಬೆಳೆಸಲಿಕ್ಕೆ, ದೇಶವನ್ನು ಉಳಿಸಲಿಕ್ಕೆ ನಾವೆಲ್ಲರೂ ಕೂಡ, ನಮ್ಮ ದಲಿತ ಜನಾಂಗದವರು ಎಲ್ಲರೂ ಕೂಡ ಪಣ ತೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಹಾಗೆ ಅವರು ಪ್ರಣಾಳಿಕೆಯನ್ನು ಹೊರಡಿಸಿದ್ದಾರೆ. ಯಾರು? ಕಾಂಗ್ರೆಸ್ನವರು ಪ್ರಣಾಳಿಕೆಯನ್ನು ಹೊರಡಿಸಿದ್ದಾರೆ. ಏನು, 1 ಲಕ್ಷ ರೂಪಾಯಿಯನ್ನು ನಾವು ಅವರಿಗೆ, ಯಾರು ಬಡ ಇವರಿಗೆ, ಜನಾಂಗದವರಿಗೆ ಹಿಂದುತ್ವ ಅಂತ ಹೇಳಿ ಪಸರಿಸಲಿಕ್ಕೆ ಹೊರಟಿದ್ದೀರಿ. ನಿಮ್ಮ ಅಭಿವೃದ್ಧಿ ಬೇಕು ಈ ದೇಶಕ್ಕೆ. ಈ ದೇಶದಲ್ಲಿ ಶಾಂತಿ ಬೇಕು, ಭ್ರಾತೃತ್ವ, ಸೋದರತೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದ ಸಂವಿಧಾನದ ಈ ದೇಶ ಬೇಕಾಗಿದೆ. ಗಾಂಧೀಜಿಯವರ ಸಮಾನತೆ ಬೇಕಾಗಿದೆ. ಹಾಗಾಗಿ ಭ್ರಾತೃತ್ವ ಮತ್ತು ಬಂಧುತ್ವ ಬೇಕಾಗಿದೆ. ಎಲ್ಲ ಜಾತಿ ವೈವಿಧ್ಯತೆಯಲ್ಲಿ ಏಕತೆ ಇರ್ತಕ್ಕಂಥ ಈ ದೇಶದಲ್ಲಿ ನಿಮ್ಮ ಹಿಂದುತ್ವ ಬೇಡ, ನಮಗೆ ಬಂಧುತ್ವ ಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಸುಳ್ಳು ಭರವಸೆಗಳನ್ನು ರೈತ ವಿರೋಧಿ ಸರ್ಕಾರಕ್ಕೆ ನಮ್ಮ ಬೆಂಬಲ ಇಲ್ಲ. ವೆಸ್ಟರ್ನ್ ಗಾರ್ಡ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ.